ಒಮ್ಮೆ ಊಹಿಸಿಕೊಳ್ಳಿ, ನಿಮ್ಮ ಬಳಿ ಒಂದು ರಹಸ್ಯ ಶಕ್ತಿ ಇದೆ ಅಂದರೆ ನೀವು ಎಲ್ಲರ ಮನಸ್ಸನ್ನು ಓದುವಿರಿ. ಅವರ ಭಾವನೆಗಳು, ಅವರ ಯೋಚನೆಗಳು, ಅವರ ನಿರ್ಧಾರಗಳು ಎಲ್ಲವನ್ನು ನಿಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳಬಲ್ಲಿರಿ. ಬಾಸಿಂದ ಹಿಡಿದು ಅಪರಿಚಿತ ಕ್ರಶ್ವರೆಗೆ ಎಲ್ಲರನ್ನೂ ನಿಮ್ಮ ಸನ್ನೆಯ ಮೇಲೆ ನಡೆಸಬಲ್ಲಿರಿ. ಇದು ಯಾವುದೇ ಮ್ಯಾಜಿಕ್ ಅಲ್ಲ, ಸೈಕಾಲಜಿ, ಪ್ಯೂರ್ ಸೈಕಾಲಜಿ. ಪ್ರಪಂಚದ ಅತಿಶ್ರೇಷ್ಠ ಮ್ಯಾನಿಪುಲೇಟರ್ಸ್, ಡಿಕ್ಟೇಟರ್ಸ್ ಮತ್ತು ಇನ್ಫ್ಲೂಯೆನ್ಸರ್ಸ್ ಈ ಟ್ರಿಕ್ಕನ್ನು ಬಳಸಿ ಜನರಿಗೆ ತಿಳಿಯದ ಹಾಗೆ ಅವರನ್ನು ನಿಯಂತ್ರಿಸುತ್ತಾರೆ. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಿಮಗೆ ಸೈಕಾಲಜಿಯ ಕೆಲವು ಟ್ರಿಕ್ಸ್ಗಳನ್ನು ಹೇಳಲಿದ್ದೇನೆ. ಇವು ನಿಮ್ಮನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಒಬ್ಬ ಮಾಸ್ಟರ್ ಆಫ್ ಇನ್ಫ್ಲೂಯೆನ್ಸರ್ ಆಗಿ ಮಾಡಿಸುತ್ತದೆ. ಆದರೆ ಎಚ್ಚರಿಕೆ, ಇದು ಕೇವಲ ಎಜುಕೇಷನ್ ಪರ್ಪಸ್ಗಾಗಿ ಮಾತ್ರ. ಇದರ ದುರುಪಯೋಗ ಮಾಡಬೇಡಿ, ಏಕೆಂದರೆ ಈ ವಿಡಿಯೋ ಸಂಪೂರ್ಣವಾಗಿ ವೀಕ್ಷಿಸಿದ ನಂತರ ನೀವು ಜಗತ್ತನ್ನು ನೋಡುವ ದೃಷ್ಟಿಯೇ ಬದಲಾಗುತ್ತದೆ. ಟ್ರಿಕ್ ನಂಬರ್ 5, ದ ರಿವೆಂಜ್ ಟ್ರ್ಯಾಪ್. ಮನುಷ್ಯನ ಮನಸ್ಸು ತುಂಬ ವಿಚಿತ್ರ. ಅವನಿಗೆ ಯಾವುದನ್ನು ಮಾಡಬೇಡ ಎಂದರೆ ಆ ಕೆಲಸವನ್ನೇ ಮಾಡಬಯಸುತ್ತಾನೆ. ಯಾರಾದರೂ ಹಿಂದೆ ತಿರುಗಿ ನೋಡಬೇಡ ಎಂದು ಹೇಳಿದರೆ ಅವರ ಮನಸ್ಸು ಅದನ್ನೇ ಮಾಡುತ್ತದೆ. ಇದನ್ನೇ ರಿವರ್ಸ್ ಟ್ರ್ಯಾಪ್ ಎನ್ನುವುದು. ಉದಾಹರಣೆಗೆ, ನೀವು ನಿಮ್ಮ ಸ್ನೇಹಿತರಿಂದ ಕೆಲಸ ಮಾಡಿಸಿಕೋಬೇಕೆಂದಿರಿ. ನೇರವಾಗಿ ಇದನ್ನು ಮಾಡು ಎಂದು ಹೇಳಿದಾಗ ಅವನು ಅದನ್ನು ತಪ್ಪಿಸಬಹುದು. ಬದಲಿಗೆ ಹೀಗೆ ಹೇಳಿ, ಒಂದು ಕೆಲಸವಾಗಬೇಕಿತ್ತು, ಹೋಗ್ಲಿ ಬಿಡು, ಸ್ವಲ್ಪ ಕಷ್ಟವಿದೆ, ನೀನು ಮಾಡಬಹುದೇನೋ ಗೊತ್ತಿಲ್ಲ. ಇದನ್ನು ಹೇಳಿದ ತಕ್ಷಣ ಅವನ ಅಹಂಕಾರಕ್ಕೆ ಕೆಲಸ ಕೊಟ್ಟು ನಾನು ಮಾಡಬಲ್ಲೆ ಎಂದು ಸಾಬೀತುಪಡಿಸಲು ಹೊರಟುತ್ತಾನೆ. ನೀವು ಮಾಡಬೇಡ ಎಂದು ಹೇಳಿದ್ದೀರಿ, ಬಟ್ ಅವನು ಅದನ್ನೇ ಮಾಡಿದನು. ಟ್ರಿಕ್ ನಂಬರ್ 4, ದ ಮಾಸ್ಟರ್ ಆಫ್ ಚಾಯ್ಸ್. ಜನರು ಅವರ ಇಚ್ಛೆಯಂತೆ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅಂತೀರಾ? ತಪ್ಪು. ಅವರು ಆಯ್ಕೆ ಮಾಡುವುದು ಕೇವಲ ತಮ್ಮ ಮುಂದೆ ಇಡಲಾದ ಆಯ್ಕೆಗಳಲ್ಲಿ ಮಾತ್ರ. ಉದಾಹರಣೆಗೆ, ನಿಮ್ಮ ಸ್ನೇಹಿತನಿಗೆ ಹೊರಗೆ ಕರೆದುಕೊಂಡು ಹೋಗಬೇಕು. ಹೋಗೋಣ ಎಂದ ತಕ್ಷಣ ಅವನು ಬೇಡ ಎನ್ನುತ್ತಾನೆ. ಬದಲಿಗೆ ಅವನಿಗೆ 2 ಆಯ್ಕೆಗಳನ್ನು ಕೊಡಿ. ಪಿಜ್ಜಾ ಹಟ್ಗೆ ಹೋಗೋಣ ಅಥವಾ ಡಾಮಿನನ್ಸ್ಗೆ ಹೋಗೋಣ ಅಂತ ಕೇಳಿ. ಈ 2 ಆಯ್ಕೆಗಳು ಒಂದೇ ಗಮ್ಯಕ್ಕೆ ಕೊಂಡೊಯ್ಯುತ್ತವೆ. ಈಗ ನಿಮ್ಮೊಂದಿಗೆ ಹೊರಡಲು ಸಿದ್ಧನಾಗುತ್ತಾನೆ. ಅವನಿಗೆ ಅನಿಸುತ್ತದೆ ತಾನೇ ನಿರ್ಧಾರ ತೆಗೆದುಕೊಂಡಿದ್ದಾನೆಂದು. ಆದರೆ ನಿಜವಾದ ಕಂಟ್ರೋಲ್ ನಿಮ್ಮ ಕೈಯಲ್ಲಿತ್ತು. ನೆನಪಿಡಿ, ಜನರು ಸಂಪೂರ್ಣ ಫ್ರೀಡಮನ್ನು ಬಯಸುವುದಿಲ್ಲ. ಅವರು ಬಯಸುತ್ತಾರೆ ಕಂಟ್ರೋಲ್ಡ್ ಫ್ರೀಡಮ್. ಅದರಲ್ಲಿ ಅವರ ಅಹಂ ಸುರಕ್ಷಿತವಾಗಿರುತ್ತದೆ. ಟ್ರಿಕ್ ನಂಬರ್ 3, ದ ಗಿಲ್ಟ್ ಟ್ರ್ಯಾಪ್. ಗಿಲ್ಟ್ ಟ್ರ್ಯಾಪ್ ಎನ್ನೋ ಭಾವನೆ ಅದು ಮನುಷ್ಯನನ್ನು ಸಂಪೂರ್ಣವಾಗಿ ನಿಯಂತ್ರಿಸಬಲ್ಲದು. ಜನರು ಫೋರ್ಸ್ ಮಾಡಿದಾಗ ರೆಸ್ಪಾನ್ಸ್ ಮಾಡದೇ ಇರಬಹುದು. ಅವರಿಗೆ ಗಿಲ್ಟಿ ಅನಿಸಿದರೆ ಅವರೇ ತಾವಾಗಿ ಒಪ್ಪಿಕೊಳ್ಳುತ್ತಾರೆ. ಉದಾಹರಣೆಗೆ, ನಿಮ್ಮ ಸ್ನೇಹಿತ ಭೇಟಿಯಾಗುವುದಾಗಿ ಹೇಳಿ ಪದೇ ಪದೇ ತಪ್ಪಿಸಿಕೊಳ್ಳುತ್ತಿದ್ದಾನೆ ಎಂದರೆ ಹೀಗೆ ಹೇಳಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾನು ನಿನಗೆ ಮುಖ್ಯವಾಗಿದ್ದರೆ ನೀನು ಸಮಯ ಮಾಡಿಕೊಳ್ಳುತ್ತಿದ್ದೆ. ಈ ಒಂದು ವಾಕ್ಯ ಅವನೊಳಗಿನ ಅಪರಾಧದ ಭಾವನೆ ಮೂಡಿಸುತ್ತದೆ. ಆಗ ಅವನೇ ನಿಮ್ಮನ್ನು ಸಂಪರ್ಕಿಸುತ್ತಾನೆ, ಅವನೇ ವಿವರಿಸುತ್ತಾನೆ, ಅವನೇ ಕ್ಷಮೆ ಕೇಳುತ್ತಾನೆ. ನೀವು ಯಾವುದನ್ನು ಫೋರ್ಸ್ ಮಾಡಲಿಲ್ಲ, ಬದಲಿಗೆ ಕೇವಲ ಒಂದು ಎಮೋಷನಲ್ ಮಿರರ್ ಅವನ ಮುಂದೆ ಇಟ್ಟಿದ್ದೀರಿ ಅಷ್ಟೇ. ಟ್ರಿಕ್ ನಂಬರ್ 2, ದ ಎಮೋಷನಲ್ ಹೈಜಾಕ್. ಶಾಕ್, ಗಿಲ್ಟ್, ಲವ್ ಆ್ಯಂಡ್ ಫಿಯರ್ ಭಾವನೆಗಳ ಪ್ರಭಾವದಲ್ಲಿದ್ದ ಜನರು ಆ ಕ್ಷಣದ ಭಾವನೆಯ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳುತ್ತಾರೆ, ವಾಸ್ತವತೆಯ ಆಧಾರದ ಮೇಲಲ್ಲ. ಉದಾಹರಣೆಗೆ, ರಾಜಕಾರಣಿಗಳು ಭಾಷಣ ಮಾಡುವಾಗ ಸತ್ಯವನ್ನು ಹೇಳದೆ ಭಯ, ಕೋಪ, ವರ್ಗ ಇವುಗಳ ಭಾವನೆಗಳನ್ನು ಜೋಡಿಸಿದಾಗ ನಮ್ಮ ವೋಟ್ ಅವರ ಪಕ್ಷಕ್ಕೆ ಸೇರುತ್ತದೆ. 1 ಸೆಕೆಂಡ್ನ ಭಾವನೆಯಲ್ಲಿ ಮನುಷ್ಯ ಅಂತಹ ನಿರ್ಧಾರ ತೆಗೆದುಕೊಳ್ಳುತ್ತಾನೆ. ಟ್ರಿಕ್ ನಂಬರ್ 1, ದ ಪವರ್ ಆಫ್ ಸೈಲೆನ್ಸ್. ಸೈಕಾಲಜಿ ಹೇಳುತ್ತದೆ, ಸೈಲೆನ್ಸ್ ಈಸ್ ಅ ರಿಯಲ್ ಪವರ್. ನಿಮ್ಮಿಂದ ಯಾವುದಾದರೂ ತಪ್ಪಾದಾಗ ನೀವು ತುಂಬ ಟೆನ್ಷನಲ್ಲಿದ್ದೀರಾ. ಅಮ್ಮನ ಮುಂದೆ ಹೋದರೆ ಅವರ ಬೈಗಳು, ಆದರೆ ಅಪ್ಪನ ಮುಂದೆ ಹೋದರೆ ಅವರು ಏನೂ ಹೇಳುವುದಿಲ್ಲ. ಕೇವಲ ಒಂದು ನೋಟ ಇಡೀ ನಿಮ್ಮ ದೇಹದ ಚಲವನ್ನು ಫ್ರೀಸ್ ಮಾಡಿಸುತ್ತದೆ. ಆ ಮೌನವೇ ಅಮ್ಮನ ಬೈಗಳಿಗಿಂತ ಹೆಚ್ಚು ಅಪಾಯಕಾರಿ. ಏಕೆಂದರೆ ಯಾರೂ ಏನು ಹೇಳದಿದ್ದಾಗ ನಿಮ್ಮ ಮೆದುಳು ಸಾವಿರಾರು ವಿಷಯಗಳನ್ನು ಯೋಚಿಸಲು ಪ್ರಾರಂಭಿಸುತ್ತದೆ. ನೀವು ಮೌನವಾಗಿದ್ದಾಗ ಎದುರಿನ ವ್ಯಕ್ತಿಗೆ ಅನ್ಕಂಫರ್ಟ್, ಫಿಯರ್ ಮತ್ತು ಅಪರಾಧದ ಭಾವನೆ ಉಂಟಾಗಲು ಪ್ರಾರಂಭವಾಗುತ್ತದೆ. ಇದು ಹೇಗೆ ಅನ್ವಯಿಸುತ್ತೆ ಎಂದರೆ, ನಿಮಗೆ ಯಾರಿಂದಾದರೂ ಸತ್ಯ ಹೊರತೆಗೆಯಬೇಕೆ? ನನಗೆ ಎಲ್ಲ ಗೊತ್ತು ಎಂದು ಮಾತ್ರ ಹೇಳಿ. ಆಮೇಲೆ ಮೌನವಾಗಿರಿ. ಅವರ ಅಪರಾಧದ ಭಾವನೆ ಮತ್ತು ಆತಂಕ ಹೆಚ್ಚಾಗುತ್ತದೆ. ಅವನೇ ಸತ್ಯವನ್ನು ಹೇಳುತ್ತಾನೆ. ಸೈಲೆನ್ಸ್ ನಿಮ್ಮ ಪ್ರೆಸೆನ್ಸ್ಗೆ ಶಕ್ತಿಯನ್ನು ಕೊಡುತ್ತದೆ. ಈ ಎಲ್ಲ ಟ್ರಿಕ್ಗಳ ಸರಿಯಾದ ಬಳಕೆಯಿಂದ ನೀವು ಯಾರೊಬ್ಬರ ಮನಸ್ಸನ್ನು ಆಳವಾಗಿ ಪ್ರಭಾವಿಸಬಲ್ಲಿರಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಜೀವನದಲ್ಲಿ ಮುಂದೆ ಹೋಗಲು
ನಿಮ್ಮನ್ನು ಪ್ರೇರೇಪಿಸಿದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಆಸಕ್ತಿಕರ ವಿಷಯದೊಂದಿಗೆ. ವಿಡಿಯೋ ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು.